ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾವು ಪಂಕ್ಚುಯೇಷನ್ ಮಾರ್ಕ್ಸ್ ಅಂದರೆ ಏನು ಮತ್ತು ಇದರ ಇಂಪಾರ್ಟೆನ್ಸ್ ಏನು, ಎಷ್ಟು ಟೈಪ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಕಡೆ ತನಕ ನೋಡಿ, ಎಲ್ಲೂ ಪಾಸ್ ಮಾಡ್ತೀರಾ ನೋಡಿ. ಫಸ್ಟ್ ನಾವು ಪಂಕ್ಚುಯೇಷನ್ ಮಾರ್ಕ್ಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ನೋಡಿ, ಪಂಕ್ಚುಯೇಷನ್ ಮಾರ್ಕ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಬರೆಯೋವಾಗ ಯೂಸ್ ಮಾಡ್ತೀವಿ. ಮತ್ತು ಅರ್ಥ ಸ್ಪಷ್ಟವಾಗಿರಬೇಕಂದ್ರೆ ನಾವು ಪಂಕ್ಚುಯೇಷನ್ ಮಾರ್ಕ್ಸ್ನ ಯೂಸ್ ಮಾಡ್ತೀವಿ. ಈಗ ಒಂದು ಸೆಂಟೆನ್ಸ್ನ ನಾವು ಬಿಡಿಸಿ ಬರೀಬೇಕಂದ್ರೆ ಕಾಮ ಹಾಕ್ತೀವಿ. ಮತ್ತು ಸೆಂಟೆನ್ಸ್ನ ನೀವು ಸ್ಟಾಪ್ ಮಾಡಿ ಇನ್ನೊಂದು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಫುಲ್ ಸ್ಟಾಪ್ ಅಥವಾ ಪೀರಿಯಡ್ನ ಯೂಸ್ ಮಾಡ್ತೀವಿ. ಈ ಥರ ಬೇರೆ ಬೇರೆ ಪಂಕ್ಚುಯೇಷನ್ ಮಾರ್ಕ್ಸ್ನ ನಾವು ಯೂಸ್ ಮಾಡ್ತೀವಿ. ಮತ್ತು ಇದು ಸೆಂಟೆನ್ಸ್ ಸ್ಟ್ರಕ್ಚರ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಫಸ್ಟ್ ಒನ್ ಬಂದು ಫುಲ್ ಸ್ಟಾಪ್ ಅಥವಾ ಪೀರಿಯಡ್. ನೋಡಿ, ಈ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಡಾಟ್. ಸೊ ಇದು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸ್ಟೇಟ್ಮೆಂಟ್ ಆರ್ ಫ್ಯಾಕ್ಟ್. ಒಂದು ಸೆಂಟೆನ್ಸ್ ಸ್ಟೇಟ್ಮೆಂಟ್ ಆರ್ ಫ್ಯಾಕ್ಟ್ ಇದ್ದಾಗ ಅಂದರೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಸೆಂಟೆನ್ಸ್ ಕೊನೆಯಲ್ಲಿ ನಾವು ಫುಲ್ ಸ್ಟಾಪ್ ಇಡ್ತೀವಿ. ನೋಡಿ, ಎಕ್ಸಾಂಪಲ್, ಶಿ ವೆಂಟ್ ಟು ದ ಸ್ಟೋರ್. ವಿ ಕಾಂಟ್ ಚೇಂಜ್ ದಿಸ್ ಸೆಂಟೆನ್ಸ್. ನಾವು ಈ ಸೆಂಟೆನ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಅವಳು ಅಂಗಡಿಗೆ ಹೋಗಿದ್ಲು, ನಾವು ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಫುಲ್ ಸ್ಟಾಪ್ ಇಡ್ತೀವಿ. ಮತ್ತು ಈ ಫುಲ್ ಸ್ಟಾಪ್ ಬಂದಿಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಅಬ್ರಿವೇಷನ್ಸಲ್ಲಿ ಯೂಸ್ ಮಾಡ್ತೀವಿ ಅಥವಾ ಶಾರ್ಟ್ ಫಾರ್ಮ್ಸಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಡಾಕ್ಟರ್ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. DR ಅಂತ ಫುಲ್ ಸ್ಟಾಪ್ ಆದಮೇಲೆ ಕಾಮ ಹಾಕ್ತೀವಿ. ಡಾಕ್ಟರ್, ಮಿಸ್ಟರ್, MR ಡಾಟ್ ಅಂತ ಆಮೇಲೆ ಹೆಸರು ಹಾಕ್ತೀವಿ. ಈ ಥರ ನಾವು ಅಬ್ರಿವೇಷನ್ಸ್ನ ರೆಪ್ರೆಸೆಂಟ್ ಮಾಡ್ತೀವಿ ಫುಲ್ ಸ್ಟಾಪ್ ಜೊತೆ. DR ಡಾಟ್ ಹೆಸರು, MR ಡಾಟ್ ಹೆಸರು, ಈ ಥರ. ನೆಕ್ಸ್ಟ್ ಕಾಮ, ಇದು ನೆಕ್ಸ್ಟ್ ಪಂಕ್ಚುಯೇಷನ್ ಮಾರ್ಕ್ ಬಂದು ಕಾಮ. ಸೊ ಈ ಕಾಮ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಮೋರ್ ದೆನ್ ಒಂದು ವರ್ಡ್ ಯೂಸ್ ಮಾಡಿದಾಗ ಒಂದು ಲಿಸ್ಟಲ್ಲಿ ಮೋರ್ ದೆನ್ ಒನ್ ಐಟಮ್ಸ್ನ ಯೂಸ್ ಮಾಡಿದಾಗ ಕಾಮ ಹಾಕ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಐ ಬಾಟ್ ಆ್ಯಪಲ್ಸ್, ಆರೆಂಜಸ್ ಆ್ಯಂಡ್ ಬನಾನಸ್. ನೋಡಿ, ಇಲ್ಲಿ ಮೋರ್ ದೆನ್ ಒನ್ ಐಟಮ್ ಇದೆ. ನೋಡಿ, ಮೋರ್ ದೆನ್ ಒನ್ ಅಂದರೆ ಆ್ಯಪಲ್ಸ್ ಇದೊಂದು, ಆರೆಂಜ್ ಇದೊಂದು, ಮತ್ತು ಬನಾನಾ. ಸೊ ಇದಕ್ಕೆಲ್ಲ ನಾವು ಕಾಮ ಹಾಕ್ತೀವಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ನೋಡಿ, ಮೋರ್ ದೆನ್ 2 ಇದ್ದಾಗ ಕಾಮ ಹಾಕಿ ಅಂಡ್ ಬರೀಲೇಬೇಕು. ಮೋರ್ ದೆನ್ 2 ಇದ್ದಾಗ ಕಾಮ ಹಾಕಿ ಅಂಡ್ ಬರೀಲೇಬೇಕು ನಾವು. ನೆಕ್ಸ್ಟ್ ಬಂದು ಇಂಟ್ರೊಡಕ್ಟರಿ ಎಲಿಮೆಂಟ್ಸ್ಗೆ ಕಾಮ ಯೂಸ್ ಮಾಡ್ತೀವಿ. ಸೊ ಇಂಟ್ರೊಡಕ್ಟರಿ ಎಲಿಮೆಂಟ್ಸ್ ಅಂದರೆ ಬಿಗಿನಿಂಗ್ ಆಫ್ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಆಫ್ಟರ್ ದ ಮೂವಿ. ನೋಡಿ, ಇಲ್ಲ ಎಕ್ಸಾಂಪಲ್ ಬಂದು ಆಫ್ಟರ್ ದ ಮೂವಿ. ಸೊ ಆಫ್ಟರ್ ದ ಮೂವಿ ಬಂದು ಇಂಟ್ರೊಡಕ್ಟರಿ ಎಲಿಮೆಂಟ್ ಅಥವಾ ಎಲಿಮೆಂಟ್ ಆರ್ ಫ್ರೇಸ್ ಆರ್ ಕ್ಲಾಸ್. ಆ ಥರ ಮೂವಿ ಆದಮೇಲೆ ನಾವು ಡಿನ್ನರ್ಗೆ ಹೋದ್ವಿ, ಸೊ ಅದಕ್ಕೆ ನಾವು ಕಾಮ ಹಾಕ್ತೀವಿ. ಆಫ್ಟರ್ ದ ಮೂವಿ ಆದಮೇಲೆ ಕಾಮ ಹಾಕಿ ವಿ ವೆಂಟ್ ಟು ಡಿನ್ನರ್. ಸೊ ಇದೊಂದು ಬೇರೆ ಅದೊಂದು ಬೇರೆ ಕ್ಲಾಸ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ನೆಕ್ಸ್ಟ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಬಂದು ಆ್ಯಂಡ್, ಬಟ್ ಇವುಗಳ ಮುಂಚೆ ನಾವು ಕಾಮ ಹಾಕ್ತೀವಿ. ನೋಡಿ, ಎಕ್ಸಾಂಪಲ್, ಐ ವಾಂಟೆಡ್ ಟು ಗೋ ಬಟ್ ಐ ವಾಸ್ ಟು ಟಯರ್ಡ್. ನಾನು ಹೋಗಬೇಕಾಗಿತ್ತು ಆದರೆ ತುಂಬ ಸುಸ್ತಾಗಿದೆ, ಹೋಗೋಕ್ಕಾಗಿಲ್ಲ. ಸೊ ಐ ವಾಂಟೆಡ್ ಟು ಗೋ ಇದೊಂದು ಕ್ಲಾಸ್. ಸೊ ಅದಕ್ಕೆ ಕಾಮ ಹಾಕ್ತೀವಿ. ಬಟ್ ಮುಂಚೆ ಕಾಮ ಹಾಕಿದ್ದೀವಿ. ನೋಡಿ, ಬಟ್ ಮುಂಚೆ ಕಾಮ ಹಾಕಿದ್ದೀವಿ. ಐ ವಾಂಟೆಡ್ ಟು ಗೋ ಬಟ್ ಐ ವಾಸ್ ಟು ಟಯರ್ಡ್. ಸೊ ನೆಕ್ಸ್ಟ್ ಬಂದು ನಾನ್ ಎಸೆನ್ಷಿಯಲ್ ಇನ್ಫಾರ್ಮೇಷನ್. ನಾನ್ ಎಸೆನ್ಷಿಯಲ್ ಇನ್ಫಾರ್ಮೇಷನ್ ಅಂದರೆ ಈ ಇನ್ಫಾರ್ಮೇಷನ್ ಮೇನ್ ಸಬ್ಜೆಕ್ಟ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಆ್ಯಡ್ ಮಾಡುತ್ತೆ. ನಾನ್ ಎಸೆನ್ಷಿಯಲ್ ಇನ್ಫಾರ್ಮೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಮೈ ಬ್ರದರ್ ಇಲ್ಲಿ ಮೇನ್ ಸಬ್ಜೆಕ್ಟ್. ಸೊ ಮೈ ಬ್ರದರ್ ಹೂ ಲೀವ್ಸ್ ಇನ್ ನ್ಯೂಯಾರ್ಕ್ ಈಸ್ ವಿಸಿಟಿಂಗ್. ಈಗ ನಾವು ಈ ಸೆಂಟೆನ್ಸ್ನ ತೆಗೆದಾಗ ಇದರ ಅರ್ಥ ಚೇಂಜ್ ಆಗಲ್ಲ. ಮೈ ಬ್ರದರ್ ಈಸ್ ವಿಸಿಟಿಂಗ್, ನನ್ನ ಬ್ರದರ್ ವಿಸಿಟ್ ಬರ್ತಾ ಇದ್ದಾನೆ. ಸೊ ಅದರ ನೋಡಿ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಯಾವುದು ಆ್ಯಡ್ ಆಗ್ತಾಯಿದೆ? ಹೂ ಲೀವ್ಸ್ ಇನ್ ನ್ಯೂಯಾರ್ಕ್. ಇದನ್ನು ನಾವು ನಾನ್ ಎಸೆನ್ಷಿಯಲ್ ಇನ್ಫಾರ್ಮೇಷನ್ ಅಂತೀವಿ. ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಆ್ಯಡ್ ಮಾಡುತ್ತೆ ಸಬ್ಜೆಕ್ಟ್ಗೆ. ಸೊ ನಾನ್ ಎಸೆನ್ಷಿಯಲ್ ಇನ್ಫಾರ್ಮೇಷನ್ಗೂ ನಾವು ಕಾಮ ಯೂಸ್ ಮಾಡ್ತೀವಿ. ಇದು ಮುಂಚೆ ಮತ್ತು ಆದಮೇಲೆ. ಮೈ ಬ್ರದರ್ ಕಾಮ, ಹೂ ಲೀವ್ಸ್ ಇನ್ ನ್ಯೂಯಾರ್ಕ್ ಕಾಮ ಈಸ್ ವಿಸಿಟಿಂಗ್. ಹೂ ಲೀವ್ಸ್ ಇನ್ ನ್ಯೂಯಾರ್ಕ್ ಇದು ನಾನ್ ಎಸೆನ್ಷಿಯಲ್ ಇನ್ಫಾರ್ಮೇಷನ್. ಮತ್ತು ಕ್ವಶನ್ ಮಾರ್ಕ್ಸ್ ಇದು ನೆಕ್ಸ್ಟ್ ಪಂಕ್ಚುಯೇಷನ್ ಮಾರ್ಕ್. ಈ ಕ್ವಶನ್ ಮಾರ್ಕ್ ಅಂದರೆ ಪ್ರಶ್ನೆ ಕೇಳೋವಾಗ ಯೂಸ್ ಮಾಡ್ತೀವಿ. ವಾಟ್ ಟೈಮ್ ಇಸ್ ಇಟ್? ಎಷ್ಟು ಸಮಯ ಈಗ? ಮತ್ತು ರಿಟೋರಿಕಲ್ ಕ್ವಶನ್ಸ್ ಅಂದರೆ ತುಂಬ ಸ್ಪೆಸಿಫಿಕ್ ಆಗಿದ್ದಾಗ ನಾವು ರಿಟೋರಿಕಲ್ ಕ್ವಶನ್ಸ್ ಅಂತ ಹೇಳ್ತೀವಿ. ಈ ಥರ ಕ್ವಶನ್ಸ್ ಯೂಸ್ ಮಾಡ್ತೀವಿ. ಹೂ ಡಸಂಟ್ ಲವ್ ಪಿಜ್ಜಾ? ಹೂ ಡಸಂಟ್ ಲೈಕ್ ಟು ಡ್ರಾ?
ಹೂ ಡಸ್ ಲವ್ ಟು ವಾಚ್ ಸನ್ಸೆಟ್ ಸನ್ರೈಸ್. ಈ ಥರ ಪ್ರಶ್ನೆಗಳಿಗೆ ನಾವು ಕ್ವಶನ್ ಮಾರ್ಕ್ ಯೂಸ್ ಮಾಡ್ತೀವಿ ಮತ್ತು ರಿಟೋರಿಕಲ್ ಕ್ವಶನ್ಸ್ ಅಂತೀವಿ. ನೆಕ್ಸ್ಟ್ ಒನ್ ಬಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಆರ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಸೊ ಇದು ನಾವು ತುಂಬ ಖುಷಿಯಾಗಿದ್ದಾಗ ಎಮೋಷನ್ಸ್ಗೆ ಯೂಸ್ ಮಾಡ್ತೀವಿ. ತುಂಬ ಖುಷಿಯಾಗಿದ್ದಾಗ, ಆಶ್ಚರ್ಯ ಇದ್ದಾಗ, ಮತ್ತು ತುಂಬ ದುಃಖ ಇದ್ದಾಗ ನಾವು ಎಕ್ಸ್ಕ್ಲಮೇಟರಿ ಮಾರ್ಕ್ ಯೂಸ್ ಮಾಡ್ತೀವಿ ಅಟ್ ಎಂಡಲ್ಲಿ. ನೋಡಿ ಎಕ್ಸಾಂಪಲ್ ಬಂದು ವಾವ್, ದಟ್ಸ್ ಅಮೇಝಿಂಗ್. ಸೊ ವಾವ್ ಇದು ಬಂದು ಎಕ್ಸ್ಕ್ಲಮೇಷನ್ ವರ್ಡ್ ಇದು. ಓಕೆ, ತುಂಬ ಆಶ್ಚರ್ಯವಾಗಿದ್ದರೆ ನಾವು ಎಕ್ಸ್ಕ್ಲಮೇಟರಿ ವರ್ಡ್ಸ್ನ ಯೂಸ್ ಮಾಡ್ತೀವಿ. ವಾವ್, ದಟ್ಸ್ ಅಮೇಝಿಂಗ್, ಈ ಥರ. ನೆಕ್ಸ್ಟ್ ಕಮಾಂಡ್ಸ್. ಕಮಾಂಡ್ ಅಂದರೆ ಕ್ಯಾನ್ ಆಲ್ಸೋ ಎಂಡ್ ಕಮಾಂಡ್ಸ್ ಆರ್ ಅರ್ಜೆಂಟ್ ರಿಕ್ವೆಸ್ಟ್. ಇವಾಗ ಸ್ಟಾಪ್ ನೋಡಿ, ಸ್ಟಾಪ್ ಇದೊಂದು ನಿಲ್ಲಿಸು ಅಂತ ಸಡನ್ನಾಗಿ ನಾವು ಹೇಳ್ತೀವಿ. ಸೊ ಇದು ನಿಲ್ಲಿಸು ಅಂತ ಈ ಥರ ಪದಗಳಿಗೆ ನಾವು ಎಕ್ಸ್ಕ್ಲಮೇಟರಿ ಮಾರ್ಕ್ನ ಯೂಸ್ ಮಾಡ್ತೀವಿ. ಕೋಲನ್. ಸೊ ಕೋಲನ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ, ಇಂಟ್ರೊಡ್ಯೂಸಸ್ ಅ ಲಿಸ್ಟ್, ಎಕ್ಸ್ಪ್ಲನೇಷನ್ ಆರ್ ಕೊಟೇಶನ್. ನೋಡಿ ಎಕ್ಸಾಂಪಲ್ ಬಂದು ಶಿ ಬ್ರಾಟ್ 3 ಥಿಂಗ್ಸ್. 3 ಥಿಂಗ್ಸ್ ಏನು ತಂದ್ಲು? ಎ ಪೆನ್, ಎ ನೋಟ್ಬುಕ್ ಆ್ಯಂಡ್ ಎ ಕ್ಯಾಲ್ಕುಲೇಟರ್. ಸೊ ಈ 3 ಥಿಂಗ್ಸ್ ನಾವು ಹೇಳಬೇಕಲ್ವಾ ಸೆಂಟೆನ್ಸಲ್ಲಿ. ಸೊ ಅದಕ್ಕೆ ನಾವು ಕೋಲನ್ನ ಯೂಸ್ ಮಾಡ್ತೀವಿ. ಯಾವ ಥಿಂಗ್ಸ್ ಅಂತ ಡಿಸ್ಕ್ರೈಬ್ ಮಾಡೋಕ್ಕೆ ಕೋಲನ್ನ ಯೂಸ್ ಮಾಡ್ತೀವಿ, ಅಂದರೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಸೆಮಿಕೋಲನ್. ಈ ಸೆಮಿಕೋಲನ್ ಯೂಸ್ ಮಾಡ್ತೀವಿ ಅಂದರೆ ಒಂದು ಸೆಂಟೆನ್ಸಲ್ಲಿ 2 ಕ್ಲಾಸಸ್ನ ಕನೆಕ್ಟ್ ಮಾಡುವಾಗ. ನೋಡಿ, ಕನೆಕ್ಟ್ಸ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿಪೆಂಡೆಂಟ್ ಕ್ಲಾಸಸ್. ಅಂದರೆ 2 or more ಕ್ಲಾಸಸ್ ವಿಚ್ ಆರ್ ಕ್ಲೋಸ್ಲಿ ರಿಲೇಟ್ ಆಗಿರುತ್ತಲ್ಲ ಒಂದು ಸೆಂಟೆನ್ಸಲ್ಲಿ, ಆ ಕ್ಲಾಸಸ್ನ ಕನೆಕ್ಟ್ ಮಾಡುವಾಗ ಸೆಮಿಕೋಲನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಬಂದು ಶಿ ವಾಸ್ ಟಯರ್ಡ್, ಹೌ ಎವರ್ ಶಿ ಸ್ಟಿಲ್ ಫಿನಿಶ್ಡ್ ಹರ್ ವರ್ಕ್. ಅವಳು ತುಂಬ ಸುಸ್ತಾಗಿದ್ಲು, ಹೇಗೋ ಅವಳು ಫಸ್ಟ್ ವರ್ಕನ್ನು ಕಂಪ್ಲೀಟ್ ಮಾಡಿದ್ಲು. ಆವಾಗ ನಾವು ಈ ಥರ ಇದಕ್ಕೆ ನಾವು ಸೆಮಿಕೋಲನ್ನ ಯೂಸ್ ಮಾಡ್ತೀವಿ. ಅಪೋಸ್ಟ್ರೋಫಿ ಯಾವಾಗ ಯೂಸ್ ಮಾಡ್ತೀವಿ? ಪ್ರೊಸೆಷನ್ ಆರ್ ದ ಒಮಿಷನ್ ಆಫ್ ಲೆಟರ್ಸ್. ಅಂದರೆ ಇಲ್ಲಿ ನೋಡಿ ಎಕ್ಸಾಂಪಲ್ ಬಂದು ಇಟ್ಸ್ IT ಅಪಾಸ್ಟ್ರಫಿ ಎಸ್, ಈ ಥರ ಹೇಳ್ತೀವಿ. ಇಟ್ ಈಸ್ನ ನಾವು ಶಾರ್ಟ್ ಫಾರ್ಮಲ್ಲಿ ಅಥವಾ ಅಬ್ರಿವೇಷನಲ್ಲಿ IT ಅಪಾಸ್ಟ್ರಫಿ ಎಸ್ ಆ ಥರ ಯೂಸ್ ಮಾಡ್ತೀವಿ, ಅಪಾಸ್ಟ್ರಫಿ ಯೂಸ್ ಮಾಡ್ತೀವಿ. ಇಟ್ಸ್ ಸಾರಾಸ್ ಬುಕ್. ಸೊ ಇಟ್ ಈಸ್ ಸಾರಾಸ್ ಬುಕ್ ಬದಲು ಇಟ್ಸ್ ಸಾರಾಸ್ ಬುಕ್ ಅಂತ ಯೂಸ್ ಮಾಡ್ತೀವಿ. ಮತ್ತು ಕೊಟೇಶನ್ ಮಾರ್ಕ್ಸ್, ಈ ಥರ ಡಬಲ್ ಕೊಟೇಶನ್ ಮಾರ್ಕ್ಸ್ ಯೂಸ್ ಮಾಡ್ತೀವಿ. ಸೊ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಡೈರೆಕ್ಟ್ ಸ್ಪೀಚ್ ಇದ್ದಾಗ ಕೊಟೇಶನ್ ಮಾರ್ಕ್ಸ್ನ ಯೂಸ್ ಮಾಡ್ತೀವಿ. ನೋಡಿ, ಶಿ ಸೆಡ್ ಐ ವಿಲ್ ಬಿ ದೇರ್ ಸೂನ್. ಶಿ ಸೆಡ್, ಅವಳು ಹೇಳಿದ್ಲು. ನೋಡಿ ಕೊಟೇಶನ್, ಐ ವಿಲ್ ಬಿ ದೇರ್ ಸೂನ್. ಪ್ಯಾರಂಥೆಸಿಸ್. ಈ ಪ್ಯಾರಂಥೆಸಿಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಅಡಿಷ್ನಲ್ ಇನ್ಫಾರ್ಮೇಷನ್, ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಾವು ಬರೀಬೇಕಾದಾಗ ಪ್ಯಾರಂಥೆಸಿಸ್ನ ಯೂಸ್ ಮಾಡ್ತೀವಿ. ನೋಡಿ ಎಕ್ಸಾಂಪಲ್, ಅವನು ಕಡೆಗೂ ಉತ್ತರಿಸ್ದ. ಏನಂತ? ಅವನಿಗೆ ಗೊತ್ತಿಲ್ಲ ಉತ್ತರ ಅಂತ. ಸೊ ಯಾವಾಗ ಉತ್ತರಿಸ್ದ? 5 ನಿಮಿಷ ಆದಮೇಲೆ ಉತ್ತರಿಸ್ದ. ಸೊ ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ನಾವು ಬ್ರ್ಯಾಕೆಟ್ಸಲ್ಲಿ ಈ ಥರ ಪ್ಯಾರಂಥೆಸಿಸಲ್ಲಿ ಬರಿತೀವಿ. He finally answered after taking 5 minutes to think that he didn't know. ಸೊ ನೋಡಿ 5 ನಿಮಿಷ ತೊಗೊಂಡ ಅವನು ಯೋಚನೆ ಮಾಡಿ ಆನ್ಸರ್ ಗೊತ್ತಿಲ್ಲ ಅಂತ ಹೇಳೋಕ್ಕೆ. ಮತ್ತು ಡ್ಯಾಶ್. ಈ ಡ್ಯಾಶ್ ಯಾವಾಗ ಯೂಸ್ ಮಾಡ್ತೀವಿ? ಸೊ ನೋಡಿ ಒಂದು ಸೆಂಟೆನ್ಸಲ್ಲಿ ಬ್ರೇಕ್ ಇದ್ದಾಗ ಇಂಡಿಕೇಟ್ಸ್ ಎ ಬ್ರೇಕ್ ಇನ್ ಥಾಟ್ ಆರ್ ಆ್ಯಡ್ಸ್ ಎಂಫಸಿಸ್. ಅಂದರೆ ಸ್ಪೆಷಲ್ ಇಂಪಾರ್ಟೆನ್ಸ್. ಹಿ ವಾಸ್ ಲೇಟ್ ಅಗೇನ್. ಅವನು ಡೈಲಿ ಶಾಲೆಗೆ ಲೇಟಾಗಿ ಹೋಗ್ತಾ ಇದ್ದ, ಆದರೆ ಇವತ್ತೂ ಸಹ ಲೇಟಾಗಿದ್ದಾನೆ. ಸೊ ಮತ್ತು ಅದಕ್ಕೆ ನಾವು ಡ್ಯಾಶ್ ಅಥವಾ ಆ ಡ್ಯಾಶ್ ಯೂಸ್ ಮಾಡ್ತೀವಿ. ಹಿ ವಾಸ್ ಲೇಟ್ ಡ್ಯಾಶ್ ಅಗೇನ್, ಈ ಥರ ಯೂಸ್ ಮಾಡ್ತೀವಿ. ಹೈಫನ್. ಸೊ ಈ ಹೈಫನ್ಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕಾಂಪೌಂಡ್ ವರ್ಡ್ಸ್ ಅಥವಾ ಸ್ಪ್ಲಿಟ್ ವರ್ಡ್ಸ್ ಇದ್ದಾಗ ನಾವು ಹೈಫನ್ ಯೂಸ್ ಮಾಡ್ತೀವಿ. ಈ ಹೈಫನ್ ಈ ವರ್ಡ್ಸ್ನ ಕನೆಕ್ಟ್ ಮಾಡುತ್ತೆ. ನೋಡಿ, ವೆಲ್ ಮತ್ತು ನೋನ್. ವೆಲ್ ಬೇರೆ, ನೋನ್ ಬೇರೆ. ವೆಲ್ ನೋನ್ ಅಂದರೆ ಅವನು ಫೇಮಸ್ ಅಂತ. ವೆಲ್ ನೋನ್ ಆಥರ್, ಫೇಮಸ್ ಆಥರ್. ಈ ಪದಗಳು ಬೇರೆ ಬೇರೆ. ಇದನ್ನು ಕರೆಕ್ಟ್ ಮಾಡೋಕ್ಕೆ ನಾವು ಹೈಫನ್ ಯೂಸ್ ಮಾಡ್ತೀವಿ. ಆರ್ 21 ಹೈಫನ್.
20 ಬೇರೆ 1 ಬೇರೆ ಕನೆಕ್ಟ್ ಮಾಡೋಕ್ಕೆ ಹೈಫನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲಿಪ್ಸಿಸ್ ಅಂದರೆ 3 ಡಾಟ್ಸ್ ಕಂಟಿನ್ಯೂಯೇಷನ್ ಆ ಥರ. ಇಂಡಿಕೇಟ್ಸ್ ಎ ಪಾಸ್ ಟ್ರೈನಿಂಗ್ ಆಫ್ ಆರ್ ಒಮಿಟೆಡ್ ಟೆಕ್ಸ್ಟ್ ಅಂದರೆ ಕಂಟಿನ್ಯೂಷನ್ ಇರುತ್ತೆ. ಐ ವಾಸ್ ಥಿಂಕಿಂಗ್, ನಾನು ಯೋಚನೆ ಮಾಡ್ತಾ ಇದ್ದೆ. ಈಗ ನೋಡಿ ಇದು ಕಂಟಿನ್ಯೂಷನ್ ಇದೆ, ಸ್ಟಾಪ್ ಇಲ್ಲ. ಮತ್ತು ಮೇ ಬಿ ವಿ ಶುಡ್ ಗೋ, ನಾನು ಯೋಚನೆ ಮಾಡ್ತಾ ಇದ್ದೆ ನಾವು ಹೋಗ್ಬೋದು ಅಂತ. ಸೊ ಅದಕ್ಕೆ ಇಲ್ಲಿ ನೋಡಿ ಕಂಟಿನ್ಯೂಷನ್ಗೆ ಎಲಿಪ್ಸಿಸ್ ಯೂಸ್ ಮಾಡ್ತೀವಿ. ಅಂದರೆ ಪಾಸ್ ಆಗಿ ಮತ್ತೆ ಸೆಂಟೆನ್ಸ್ ಶುರು ಆಗುತ್ತೆ, ಸ್ಟಾಪ್ ಆಗಿ ಸ್ಟಾರ್ಟ್ ಆಗುತ್ತೆ, ಆವಾಗ ಈ ಥರ ಎಲಿಪ್ಸಿಸ್ ಯೂಸ್ ಮಾಡ್ತೀವಿ. ಸ್ಲ್ಯಾಶ್, ಈ ಸ್ಲ್ಯಾಶ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಸಪ್ರೇಟ್ ಆಲ್ಟರ್ನೇಟಿವ್ಸ್ ಆರ್ ಡಿನೋಟ್ಸ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೇಟ್ಸ್ ಅಂಡ್ ಮೋರ್ ದೆನ್ ಒನ್ ಆಪ್ಷನ್ ಇದ್ದಾಗ ನಾವು ಸ್ಲ್ಯಾಶ್ ಯೂಸ್ ಮಾಡ್ತೀವಿ. ನೋಡಿ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ ಸ್ಲ್ಯಾಶ್ನ. ಸೊ ನೋಡಿ, ಹಿ ಆರ್ ಶಿ ವಿಲ್ ಡಿಸೈಡ್, ಅವನು ಅಥವಾ ಅವಳು ಡಿಸೈಡ್ ಮಾಡ್ತಾರೆ. ಸೊ ಹಿ ಆರ್ ಶಿಗೆ ನಾವು ಸ್ಲ್ಯಾಶ್ ಯೂಸ್ ಮಾಡ್ತೀವಿ. ಆರ್ ಹಾಫ್ ಕಪ್ ಆಫ್ ಶುಗರ್, ಹಾಫ್ಗೆ 1/2, ಸೊ ಬೈಗೆ ಸ್ಲ್ಯಾಶ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪಂಜುಯೇಷನ್ ಮಾರ್ಕ್ ಬಂದು ಬ್ರ್ಯಾಕೆಟ್ಸ್. ಸೊ ಬ್ರ್ಯಾಕೆಟ್ಸ್ ಅಂದರೆ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಇದು. ಸೊ ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಅಡಿಷ್ನಲ್ ಇನ್ಫಾರ್ಮೇಷನ್ನ ಸೆಂಟೆನ್ಸಲ್ಲಿ ಯೂಸ್ ಮಾಡುವಾಗ ಬ್ರ್ಯಾಕೆಟ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಹಿ ಯಾರು? ದ ಆಥರ್. ಸೊ ಆಥರ್ ಅಲ್ವಾ ಅಡಿಷ್ನಲ್ ಇನ್ಫಾರ್ಮೇಷನ್, ಸೊ ಅದಕ್ಕೆ ಬ್ರ್ಯಾಕೆಟ್ಸಲ್ಲಿ ಬರ್ತೀವಿ, ರೆಪ್ರೆಸೆಂಟ್ ಮಾಡಿದ್ದೀವಿ. ವಾಸ್ ನಾಟ್ ಹ್ಯಾಪಿ ಆ ಥರ. ಕರ್ಲಿ ಬ್ರ್ಯಾಕೆಟ್ಸ್ ಆರ್ ಫ್ಲವರ್ ಬ್ರ್ಯಾಕೆಟ್ಸ್ ಅಂತಾರೆ. ಸೊ ಈ ಕರ್ಲಿ ಬ್ರ್ಯಾಕೆಟ್ಸ್ ಮತ್ತು ಆ್ಯಂಗಲ್ ಬ್ರ್ಯಾಕೆಟ್ಸ್, ಈ 2 ಬ್ರ್ಯಾಕೆಟ್ಸ್ನ ನಾವು ಕಂಪ್ಯೂಟರ್ ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಕೋಡಿಂಗ್ ಬರೆಯುವಾಗ ಅಥವಾ ಪ್ರೋಗ್ರಾಮಿಂಗಲ್ಲಿ ನಾವು ಈ ಕರ್ಲಿ ಬ್ರ್ಯಾಕೆಟ್ಸ್ ಮತ್ತು ಆ್ಯಂಗಲ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡ್ತೀವಿ. ಮತ್ತು ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ರೇರಾಗಿ ಯೂಸ್ ಮಾಡ್ತೀವಿ ಬರೆಯುವಾಗ. ಕೊಟೇಶನ್ ಮಾರ್ಕ್ಸ್. ಸೊ ಈ ಕೊಟೇಶನ್ ಮಾರ್ಕ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಡೈರೆಕ್ಟ್ ಸ್ಪೀಚ್ ಇದ್ದಾಗ ಕೊಟೇಶನ್ ಮಾರ್ಕ್ಸ್ ಯೂಸ್ ಮಾಡ್ತೀವಿ. ಈ ಥರ ಸಿಂಗಲ್ ಮತ್ತು ಡಬಲ್ ಕೊಟೇಶನ್ ಮಾರ್ಕ್ಸ್. ಶಿ ಸೆಡ್ ಐ ವಿಲ್ ಬಿ ದೇರ್ ಸೂನ್. ನೋಡಿ, ಐ ವಿಲ್ ಈ ಥರ ಪ್ರೊನೌನ್ಸ್ ಮಾಡ್ತೀವಿ. ಐ ಇಲ್ಲಿ ಒಮಿಟ್ ಆಗಿದೆ, ವಿಲ್ ಒಮಿಟ್ ಆಗಿದೆ, WI ಒಮಿಟ್ ಆಗಿದೆ ಇಲ್ಲಿ. ಶಿ ಸೆಡ್ ಐ ವಿಲ್ ಬಿ ದೇರ್ ಸೂನ್. ಸೊ ಈ ಥರ ಇದ್ದಾಗ ಕೊಟೇಶನ್ ಮಾರ್ಕ್ಸ್ನ ಯೂಸ್ ಮಾಡ್ತೀವಿ, ಡಬಲ್ ಕೊಟೇಶನ್ ಮತ್ತು ಸಿಂಗಲ್ ಕೊಟೇಶನ್.